ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರಿಗೆ ರಾಘವೇಂದ್ರ ಸ್ವಾಮೀಜಿಯವರ ಫೋಟೋ ಕೊಟ್ಟಿದ್ದಾರೆ. ಮುಂದೆ ಗ್ರಹಚಾರ ಕಾದಿದೆ ಸಿದ್ದರಾಮಯ್ಯನವ್ರಿಗೆ. ಕಾರ್ನಲ್ಲಿ ಅವರು ತಗೊಂಡಿಲ್ಲ, ಬೇಡ ಅಂತ ಕಳಿಸ್ಬಿಟ್ಟಿದ್ದಾರೆ. ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರಿಗೆ ರಾಘವೇಂದ್ರ ಸ್ವಾಮೀಜಿಯವರ ಫೋಟೋ ಕೊಟ್ಟಿದ್ದಾರೆ. ಕೊಡಕ್ಕೆ ಹೋದಾಗ ಕಾರ್ನಲ್ಲಿ ಅವರು ತಗೊಂಡಿಲ್ಲ, ಬೇಡ ಅಂತ ಕಳಿಸ್ಬಿಟ್ಟಿದ್ದಾರೆ. ಆಗ ಆ ವಿಷಯ ತಿಳಿದು ಜಗ್ಗೇಶ್ ಅವರು ಹೇಳಿದ್ದಾರೆ, ಮುಂದೆ ಗ್ರಹಚಾರ ಕಾದಿದೆ ಸಿದ್ದರಾಮಯ್ಯನವ್ರಿಗೆ, ರಾಘವೇಂದ್ರ ಸ್ವಾಮೀಜಿ ಫೋಟೋನ ರಿಜೆಕ್ಟ್ ಮಾಡಿದ್ದಾರೆ ಅಂತ. ನೋಡಿ, ಇಲ್ಲೇ ಜ್ಞಾನ ಅಂದ್ರೆ ಏನು ಅಂತ ಗೊತ್ತಾಗೋದು. ಅದರ ವಿಶ್ಲೇಷಣೆಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಜ್ಞಾನ ಅಂದ್ರೇನು, ಭಕ್ತಿ ಅಂದ್ರೇನು, ದೇವರಂದ್ರೇನು ಗೊತ್ತಿಲ್ಲದವ್ರೆ ದೇವರ ಬಗ್ಗೆ ಮೌಢ್ಯದ ರೀತಿಯಲ್ಲಿ ಮಾತಾಡ್ತಾರೆ. ಜಗ್ಗೇಶ್ ಅವರು ರಾಘವೇಂದ್ರ ಸ್ವಾಮೀಜಿಗಳ ಪರಮ ಭಕ್ತನಾದ್ದರಿಂದ ಹಾಗೆ ಹೇಳಿದ್ದಾರೆ. ಆ್ಯಕ್ಚುಲಿ ಒರಿಜಿನಲ್ ಭಕ್ತ ಆದರೆ ಹಂಗೆ ಹೇಳಲ್ಲ. ಯಾಕೆಂದರೆ ರಾಘವೇಂದ್ರ ಸ್ವಾಮೀಜಿಗಳು ಕರುಣಾಮಯಿ, ಮಮತಾಮಯಿ, ಎಲ್ಲರನ್ನು ಸಲಹುವವನು. ನನ್ನ ಫೋಟೋ ತಗೊಂಡಿಲ್ಲ ಅಂತ ಅವನೇನಾದ್ರು ಕೆಟ್ಟದ್ದು ಮಾಡ್ತಾನೆ ಅಂತ ಯೋಚನೆ ಮಾಡಿದ್ರೆ ಭಕ್ತನಿಗೆ ವಿವೇಕ ಇಲ್ಲ, ಆ ಭಕ್ತನಿಗೆ ಜ್ಞಾನವಿಲ್ಲ ಅಂತ ಅರ್ಥ. ಅದೇ ಜಗ್ಗೇಶ್ ಅವರು ಏನಾದರೂ ಕಾಂಗ್ರೆಸ್ನಲ್ಲಿ ಇದ್ದಿದ್ರೆ ಹೇಳ್ತಾ ಇದ್ರು, ಸಿದ್ದರಾಮಯ್ಯನವ್ರಿಗೆ ಫೋಟೋಗಳು ಈ ಥರ ತುಂಬ ಜನ ಕೊಡ್ತಾರೆ, ಎಲ್ಲ ಫೋಟೋಗಳು ತಗೊಂಡೋಗಿ ಎಲ್ಲೋ ಒಂದು ಕಡೆ ಹಾಕಬಾರ್ದು, ಎಲ್ಲವನ್ನು ಮನೇಲಿ ಹಾಕೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಅವರು ರಾಘವೇಂದ್ರ ಸ್ವಾಮೀಜಿ ಫೋಟೋನ ಬೇಡ ಅಂತ ಹೇಳಿದ್ದಾರೆ ಅಷ್ಟೇ ಹೊರತು ಅವರು ದೇವರನ್ನ ಧಿಕ್ಕರಿಸಿಲ್ಲ ಅಂತ ಹೇಳೋರು. ಅವ್ರು ಕಾಂಗ್ರೆಸ್ಸಲ್ಲಿ ಇದ್ದಿದ್ರೆ. ಬಿ ಜೆ ಪಿಯಲ್ಲಿರೋದ್ರಿಂದ, ಅವ್ರ ಭಕ್ತರಾದ್ರಿಂದ ಭಗವಂತ ಕೆಟ್ಟದ್ದು ಮಾಡ್ತಾನೆ ಅಂತ ಹೇಳಿದ್ದಾರೆ. ನೋಡಿ, ಇದು ಮನಸ್ಸಿನ ಸ್ಥಿತಿಗಳು. ಒಂದು ಫೋಟೋ ಒಬ್ಬ ಭಕ್ತ ತಗೊಂಡು ಹೋಗಿಲ್ಲ ಅಂತ ದೇವರು ಸೇಡ್ ತೀರಿಸ್ಕೊಂಡ್ರೆ ಅವರನ್ನು, ಆ ದೇವರನ್ನ ಹೇಗೆ ನೀವು ದೇವರು ಅಂತ ಕರಿತೀರಿ? ಕೆಲವರು ದೇವ್ರ ಫೋಟೋಗಳು ಹಳೇದಾಯ್ತು ಅಂತ ಫುಟ್ಪಾತ್ ಹಾಕಿರ್ತಾರೆ. ಅದಕ್ಕೊಂದು ವಿಡಿಯೋ ಮಾಡಿದ್ದೀನಿ ನಿಮಗೆ. ಫುಟ್ಪಾತ್ ರಾಶಿ ರಾಶಿ ಹಾಕಿದ್ದು, ಅದನ್ನು ಫೋಟೋ ಮಾಡಿ ವಿಡಿಯೋ ಮಾಡಿ ಅದೊಂದು ವಿಡಿಯೋ ಮಾಡಿದ್ದೀನಿ ನೋಡಿ. ಸೊ ಆ ರೀತಿ ಏನಾದ್ರು ದೇವ್ರ ಕೋಪ ಬಂದಿದ್ರೆ ಯಾರ್ಯಾರು ಫುಟ್ಪಾತಲ್ಲಿ ಫೋಟೋ ಇಡ್ತಾರೋ, ಹಳೆ ಫೋಟೋಗಳು ತಗೊಂಡೋಗಿ ಎಲ್ಲೆಲ್ಲೋ ಹಾಕ್ತಾರೋ ಅವ್ರಿಗೆಲ್ಲ ಕಾಯಿಲೆ ಬಂದ್ಬಿಡ್ಬೇಕಾಗಿತ್ತು ಅಥವಾ ಶಾಪ್ ಹಾಕ್ಬೇಕಾಗಿತ್ತು. ಅಲ್ಲ, ದೇವರ ಫೋಟೋಗೂ ನಿನ್ನ ನಂಬಿಕೆಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಯಾಕೆಂದರೆ ಎಷ್ಟು ಸರಳವಾಗಿದೆ ಸತ್ಯ ಅಂದರೆ, ಎಲ್ಲರೂ ಭಗವಂತನ ಮಕ್ಕಳೇ ಆದಾಗ, ಎಲ್ಲರಲ್ಲೂ ವಿಧ ವಿಧವಾದ ಚಿಂತನೆಗಳಿದ್ದಾಗ, ನಾನಾ ಜಾತಿಗಳಿದ್ದಾಗ, ನಾನಾ ಧರ್ಮಗಳಿದ್ದಾಗ, ದೇವರ ಹೆಸರಿನಲ್ಲಿ ಸಂಘರ್ಷಗಳು ನಡೆಯುವಾಗ ದೇವರು ಏನನ್ನೂ ಮಾಡಿಲ್ಲ, ಅವನ ಮಕ್ಕಳೇ. ಧರ್ಮಗಳಲ್ಲಿ ಭೇದಗಳು, ಜಾತಿಗಳಲ್ಲಿ ಭೇದಗಳಿದ್ದಾಗ ಅವರೆಲ್ಲ ಏನು ಮಾಡಬಾರ್ದೆಲ್ಲ ಮಾಡ್ತಾ ಇರ್ತಾರೆ, ಜನಗಳು ಸಾಯಿಸ್ತಾ ಇದ್ದಾರೆ. ಅಂಥವ್ರಿಗೆ ದೇವರು ಏನು ಮಾಡಿಲ್ಲ ಅಂದಾಗ, ಕೇವಲ ಒಂದು ಫೋಟೋ ಕೊಟ್ಟಾಗ ಬೇಡ ಅಂದರೆ ದೇವರು ಪನಿಷ್ಮೆಂಟ್ ಕೊಡ್ತಾನ? ದಿಸ್ ಈಸ್ ಜನರಲ್ ಥಿಂಕಿಂಗ್. ಕೊಡಲ್ಲ. ಸೊ ದೇವ್ರು ಪನಿಷ್ಮೆಂಟ್ ಕೊಡ್ತಾನೆ ಅಂದರೆ ಅವ್ರಿಗಿನ್ನೂ ಜ್ಞಾನ ಬಂದಿಲ್ಲ, ಕೇವಲ ಒಂದು ಮೌಢ್ಯದ ನಂಬಿಕೆಯಲ್ಲಿದ್ದಾರೆ ಅಂತ ಅರ್ಥ. ನಿಮ್ಮ ಬುದ್ಧಿಯ ಬೆಳವಣಿಗೆಗೆ ತಕ್ಕಂತೆ ಏನನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀರೋ, ತುಂಬ ಜನ ಕೆಲವಾರು ವಿಚಾರಗಳನ್ನು ದೇವರ ವಿಚಾರದಲ್ಲಿ, ಪೂಜೆಯ ವಿಚಾರದಲ್ಲಿ, ಶಾಸ್ತ್ರದ ವಿಚಾರದಲ್ಲಿ ಕೇವಲ ಅನುಸರಿಸುತ್ತಿರುತ್ತಾರೆ. ದೇ ಆರ್ ಫಾಲೋಯಿಂಗ್ ಸಮ್ ಒನ್, ಸಮ್ ಗುರು, ಸಮ್ ಪ್ರಿನ್ಸಿಪಲ್, ಸಮ್ ರಿಲಿಜನ್. ದೇ ಆರ್ ಫಾಲೋಯಿಂಗ್ ಅಂದರೆ ಅನುಸರಿಸುವವರು ಅಂತ. ಸ್ವಂತ ತಿಳುವಳಿಕೆಯಿಂದ ಅರ್ಥ ಮಾಡಿಕೊಂಡವರಲ್ಲ. ಜ್ಞಾನದಿಂದ ಸತ್ಯವನ್ನು ಅರ್ಥ ಮಾಡಿಕೊಂಡು ಭಗವಂತನನ್ನು ಅನುಸರಿಸುವವರು ಈ ರೀತಿಯಾದ ಸಣ್ಣ ಪುಟ್ಟ ವಿಚಾರಗಳಿಗೆ, ಪೂಜೆ ಪುನಸ್ಕಾರಗಳಿಗೆ, ಮಾಟ ಮಂತ್ರಗಳಿಗೆ, ಬೇರೆ ಯಾವುದೇ ತಂತ್ರಗಳಿಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ.
ಯಾಕೆಂದರೆ ಸತ್ಯದ ಅರಿವಾಗಿರುತ್ತೆ, ಸೃಷ್ಟಿ ಲೀಲೆಯನ್ನು ಅವ್ರು ಅರ್ಥ ಮಾಡ್ಕೊಂಡಿರ್ತಾರೆ. ಯಾರ್ಯಾರು ಸುಮ್ಮನೆ ಬ್ಲೈಂಡಾಗಿ ಫಾಲೋ ಮಾಡ್ತಾ ಇದ್ದಾರೋ ಅವರಲ್ಲಿ ಇನ್ನೂ ಬುದ್ಧಿ ವಿಕಾಸ ಆಗಿಲ್ಲ. ಇದು ದೇವರಿಗೆ ಈ ಕೆಲಸ ಮಾಡಿದ್ರೇನೆ ಒಳ್ಳೇದಾಗತ್ತೆ ಅಂದರೆ ಅವನಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಈ ಪೂಜೆ ಮಾಡಿದ್ರೇನೆ ಒಳ್ಳೇದಾಗತ್ತೆ ಅಂದರೆ ಅವನಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಅವನು ಫಾಲೋಯರ್, ಒಬ್ಬರನ್ನ ಅನುಸರಿಸುವವನು ಅಷ್ಟೇ. ಯಾರನ್ನ ಅನುಸರಿಸ್ತಾನೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ಜ್ಞಾನ ಡಿಪೆಂಡ್ ಆಗೋದು, ಸತ್ಯದ ಅರಿವಾಗೋದು ನೀನು ಯಾರನ್ನು ಅನುಸರಿಸ್ತಾ ಇದ್ದೀಯಾ. ಅವನು ತಪ್ಪನ್ನೇ ಅನುಸರಿಸ್ಕೊಂಡು ಹೋಗ್ತಾ ಇದ್ರೆ ನೀನು ತಪ್ಪನ್ನೇ ಮಾಡ್ಕೊಂಡು ಹೋಗ್ತಾ ಇದೀಯಾ. ಹೀಗೆ ಈ ಸಮಾಜದಲ್ಲಿ ನಾನಾ ತಪ್ಪುಗಳು ಮಾಡ್ಕೊಂಡು ಹೋಗ್ತಾನೇ ಇರ್ತಾರೆ. ಹೀಗೆ ಮಾಡಿದ್ರೇನೆ ದೇವರು ಒಳ್ಳೇದು ಮಾಡ್ತಾನೆ, ಇಲ್ಲರು ಮಾಡಲ್ಲ ಅನ್ನತಕ್ಕಂಥ ಚಿಂತನೆಯೇ ಮೌಢ್ಯ. ಆ ರೀತಿಯಾದ ಚಿಂತನೆಯೇ ಭಗವಂತನನ್ನ, ಸೃಷ್ಟಿಕರ್ತನನ್ನ ಕೀಳು ಮಟ್ಟಕ್ಕೆ ಇಳಿಸ್ತಕ್ಕಂಥ ಮನೋಭಾವ. ಬಟ್ ಯಾವ ಮಟ್ಟಕ್ಕೆ ಇಳಿಸ್ಕೊಳ್ಳಿ, ಆ ಸೃಷ್ಟಿಕ್ರಿಯೆ ಏನಾಗಬೇಕೋ ಅದು ಹಾಕಿ ಹೋಗ್ತಾ ಇರುತ್ತೆ. ಅದ್ರ ಪಾಡಿಗೆ ಅದು ಏನಾಗಬೇಕೋ ಅಕಾರ್ಡಿಂಗ್ ಟು ಲಾ ಆಫ್ ನೇಚರ್ ನಡ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಈ ದಿಶೆಯಲ್ಲಿ ನೀವು ಯೋಚನೆ ಮಾಡಬೇಡಿ ಅನ್ನೋದಕ್ಕೆ ಈ ವಿಡಿಯೋ ಮಾಡಿದೆ ಅಷ್ಟೇ. ಜಗ್ಗೇಶ್ ಅವರು ಹೇಳಿರ್ತಕ್ಕಂಥದ್ದು ಸುಳ್ಳು, ಅದರಿಂದ ಏನು ಕೆಟ್ಟದಾಗೋದಿಲ್ಲ. ಮತ್ತು ಸಿದ್ದರಾಮಯ್ಯನವ್ರು ನಿರಾಕರಿಸಿರೋದು ಅವರ ನಂಬಿಕೆ. ಬೇರೆ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿದಾಗ ಅವ್ರು ಬೇಕಾಗಿ ತೊಗೊಂಡಾಗ ಏನು ಮಾಡ್ತಾರೆ, ಯಾರಿಗೂ ಕೊಡೋಕ್ಕಾಗತ್ತಾ, ಬಿಸಾಕೋಕ್ಕಾಗತ್ತಾ. ಅವ್ರು ತುಂಬ ಭಕ್ತರಾಗಿದ್ದರೆ ಫೋಟೋ ತೊಗೊಂಡು ಎಲ್ಲ ಇಟ್ಕೊಂಡ್ರೆ ಚೀಫ್ ಮಿನಿಸ್ಟ್ರಿಗೆ ಸಾವಿರಾರು ಫೋಟೋಗಳು ಕೊಡ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಫೋಟೋಗಳ ಅವಶ್ಯಕತೆ ಇಲ್ಲ, ಇಟ್ಸ್ ಅನ್ ಆರ್ಟ್ ಅಷ್ಟೇ. ದೇವ್ರು ಹೀಗೆ ಇದ್ದೇನೆ ಅಂತ ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ಅವರವರ ಕಲ್ಪನೆಗೆ ನಿಲುಕದ್ದು. ಒಂದು ಸೊಗಸಾಗಿ ಯೋಚನೆ ಮಾಡಿ ನೋಡ್ರಿ, ಈ ಸೃಷ್ಟಿನಲ್ಲಿ ಎಷ್ಟೊಂದು ಸರಳ ಬದುಕು ಅಂದರೆ ಯಾವುದನ್ನು ನಂಬದೇ ಇರೋದು. ಯಾಕೆಂದರೆ ಎಲ್ಲ ನಂಬಿಕೆಗಳಲ್ಲಿ ಕಪೋಲ ಕಲ್ಪಿತ ಕಥೆಗಳಿದೆ. ಅದಕ್ಕೆ ನಾನು ಯಾವಾಗಲೂ ಹೇಳೋದೆ, ಅಯ್ಯೋ ಅದನ್ನು ಸರಿನಾ, ಇದು ಸರಿನಾ, ಇವ್ರು ಮಾಡೋದು ಸರಿನಾ, ನಾನು ಮಾಡೋದು ಸರಿನಾ, ತಲೆ ಯಾಕೆ ಕೆಡ್ಸ್ಕೊತೀಯಪ್ಪ. ಎಲ್ಲವನ್ನು ಮನಸ್ಸಿನಿಂದ ಖಾಲಿ ಮಾಡು, ದೇಹದ ಕಡೆ ಗಮನ ಹರಿಸು, ಉಸಿರಾಟವನ್ನು ಗಮನಿಸು, ಸೃಷ್ಟಿಯ ಜೊತೆ ಪ್ರಕೃತಿಯ ಜೊತೆ ಸೊಗಸಾಗಿ ಆನಂದವಾಗಿ ನಲಿಯುತ್ತಾ ಬದುಕುವ ಕಲೆಯನ್ನು ಕಲಿತ್ಕೋ. ಅದೇ ನಿಜವಾದ ಆಧ್ಯಾತ್ಮಿಕತೆ. ಬೇರೆವೆಲ್ಲ ಸುಮ್ಮನೆ ಬರ್ತಾ ಇರ್ತವೆ ನಾನಾ ವಿಚಾರಗಳು. ಅವರವರ ಮನಸ್ಥಿತಿಗೆ ತಕ್ಕಂತೆ, ಅವರವರ ಮೌಢ್ಯ ಬುದ್ಧಿಗೆ ತಕ್ಕಂತೆ ನಾನಾ ಕಲ್ಪನೆಗಳು, ನಾನಾ ಪವಾಡದ ಚಿಂತನೆಗಳು ಈ ಸೃಷ್ಟಿಯಲ್ಲಿ ಬರ್ತಾ ಇರುತ್ತೆ. ಅವರನ್ನು ನಂಬಕ್ಕೆ ಹೋಗಬೇಡಿ, ನಿಮ್ಮನ್ನು ನೀವು ನಂಬ್ರಿ. ಅಂತರ್ಮುಖಿ ಸದಾ ಸುಖಿ. ಒಂದು ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಯಾವ ದೇವರು ಕೂಡ ನನಗೆ ಮಾಡಿಲ್ಲ, ಪೂಜೆ ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ ಪನಿಷ್ಮೆಂಟ್ ಕೊಡಲ್ಲ. ಕೊಟ್ಟರೆ ಅವನು ದೇವರು ಅಲ್ಲ, ಲೋಕಲ್ ರೌಡಿ ಥರ. ಅರ್ಥ ಆಯ್ತಾ? ಅಗೈನ್, ಯಾವುದೇ ದೇವರು ನೀನು ಈ ಪೂಜೆ ಮಾಡಿಲ್ಲ, ಈ ವ್ರತ ಮಾಡಿಲ್ಲ, ನಿನಗೆ ಶಿಕ್ಷೆ ಕೊಡ್ತೀನಿ ಅಂತ ಮಾಡಲ್ಲ. ನಿನ್ನೆಲ್ಲ ಪೂಜೆಗಳು ನಿನ್ನ ಮನಸ್ಸಿನ ನೆಮ್ಮದಿಗೆ, ಅದೊಂದು ಧ್ಯಾನದ ರೀತಿ ಮಾಡಿ, ಸಂತೋಷಪಡಿ, ಎಂಜಾಯ್ ಮಾಡಿ, ನಥಿಂಗ್ ರಾಂಗ್. ಸೊ ದೇವರು ಖಂಡಿತ ಪನಿಷ್ಮೆಂಟ್ ಕೊಡಲ್ಲ. ನಮಸ್ಕಾರ.